ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಇವತ್ತು ನೀವು ನೋಡ್ತಿದ್ದೀರಾ ನಾವೆಲ್ಲ ಒನ್ ಡೇ ಟ್ರಿಪ್ನ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಅಂತ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಎಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಯಾಕೆ ಈ ಥರ ಹೋದ್ವಿ, ಏನು ನೋಡಿದ್ವಿ, ನಮಗೆ ಶಾಕ್ ಆಯಿತು. ಬಟ್ ಅಂಥ ಖುಷಿಯಾದ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ನನಗಂತೂ ತುಂಬ ಖುಷಿ ಇದೆ. ಆಲ್ರೆಡಿ ಎಲ್ಲರೂ ಪ್ಲ್ಯಾನ್ ಪ್ರಕಾರ ರೆಡಿಯಾಗಿದ್ವಿ. 7:30ಗೆಲ್ಲ ಕಾರ್ ಹೊಡ್ತು ನಮ್ಮ ಡೆಸ್ಟಿನೇಷನ್ಗೆ. ಬಟ್ ರೋಡಲ್ಲಿ ಹೋಗ್ತಾನೆ ನಮಗೆ ಸ್ವಲ್ಪ ಚಿಕ್ಕದಾಗಿ ಹೊಟ್ಟೆ ಹಸಿತಾ ಇತ್ತು. ಅದಕ್ಕೋಸ್ಕರ ಎಲ್ಲರೂ ಚಿಕ್ಕ ಮಿಕ್ಸ್ ಚಾಕ್ಲೇಟ್ನ ಹಾಕ್ಕೊಂಡ್ವಿ. ಅಂದರೆ ಚಿಕ್ಕ ವಯಸ್ಸಲ್ಲಿ ಬರ್ತಿತ್ತಲ್ಲ ಕಲರ್ ರೌಂಡ್ ಚಾಕ್ಲೇಟ್, ಅದನ್ನು ಎಲ್ಲರೂ ಹಾಕ್ಕೊಂಡ್ವಿ. ಅದನ್ನೇ ಒಂದು ಫನ್ ಆ್ಯಕ್ಟಿವಿಟಿಯಾಗಿ ಮಾತಾಡ್ಕೊಂಡು ಮುಂದೆ ಹೊರಟ್ವಿ. ಹೋಯ್ತು ಯಾವ ಕಲರ್ ಅವನ್ನ ನೋಡ್ರಿ ಅಲ್ಲಿ ಅವನಿಗೂ ತಿನ್ನಕ್ಕೆ ಏನಾದ್ರು ಇರ್ಬೇಕು ಬಿತ್ಕೊನಿ. ಅವ್ನು ನೋಡಿ ನಾನು ಹೆಂಗ್ ನೋಡ್ತವನೆ ಏನು ನನಗೇನೆ ವಾ ಜಾಕೆಟ್ ಗುಂಡು ತೋರ್ಸಂತೆಲ್ಲ ಅವನ ಡೈವರ್ಟ್ ಮಾಡ್ತಾನೆ. 650 ಆಮೇಲೆ ಬ್ರಿಡ್ಜಾ ಏನು ಫಾಸ್ಟ್ ಆಗಿ ಕೊಡ್ಬೇಕಂತ ನೋಡಿ ಮಲಸ್ಕೊಂತೀವಿ ಅಲ್ಲಿ ಫ್ಲಾಟ್ ಆಗಿ ಹೆಂಗ್ ಮಲಸ್ಕೋಬೇಕು ಯಾಕಂದ್ರೆ ಕುಂತರ್ಸ್ಕೊಂಡು ಮಲ್ಸ್ಕೊಂಡು ಬಿಸಿಲು ಬೀಳ್ತಾ ಇದೆಯಾಕ ಇಲ್ಲ. ಎಲ್ಲರೂ ಯಾವ ಥರ ಟ್ರಿಪ್ಗೆ ಹೋಗ್ತಾರೆ, ಸಾಂಗ್ ಹಾಕ್ಕೊಂಡು ಹಾಡು ಆಡ್ಕೊಂಡು ಮಜಾ ಮಾಡಿಕೊಂಡು. ಸೊ ನಾವು ಕೂಡ ಸಾಂಗ್ ಹಾಕ್ಕೊಂಡೇ ಒಬ್ರಿಗೊಬ್ರು ಹಾಡು ಆಡ್ಕೊಂಡು ಕಾಲು ಎಳ್ಕೊಂಡೇ ಟ್ರಿಪ್ ಶುರು ಮಾಡಿದ್ದು. ಸೊ ಇಲ್ಲಿ ನಮ್ಮ ಲಕ್ಕಿಗೆ ಹೊಸದಾಗಿ ಏನು ಹೇಳಬೇಕಂತ ಅಂದರೆ ಲಕ್ಕಿದು ಇದು ಒನ್ ಡೇದು ಫಸ್ಟ್ ಟ್ರಿಪ್ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ನಾವು ಹೊರಗಡೆ ಹೋಗ್ತಾ ಇರೋದು ಲಕ್ಕಿನ ಕರ್ಕೊಂಡು. ಸೊ ಇವಾಗ ಅವನಿಗೆ 5 ಮಂತ್ ಕಂಪ್ಲೀಟ್ ಆಗಿದೆ. ಸೊ ಅದೇ ಖುಷಿಗೆ ಟ್ರಿಪ್ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ 9 o'clockಗೆಲ್ಲ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಮಾಡಿದ್ವಿ. ಬಟ್ ಆ ಡೆಸ್ಟಿನೇಷನ್ ನಮಗೆ ಹ್ಯಾಪಿನೆಸ್ ಕೊಡಲಿಲ್ಲ. ಯಾಕಂದ್ರೆ ಅಲ್ಲಿ ಅಲೋ ಮಾಡಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಟ್ರು. ನನಗಂತೂ ತುಂಬಾ ಬೇಜಾರಾಯಿತು. ಮಂದಾರಗಿರಿ ಹಿಲ್ಸ್ಗೆ ನಾವು ಪ್ಲ್ಯಾನ್ ಮಾಡಿದ್ದು, ಬಟ್ ಅದು ನೆರವೇರಲಿಲ್ಲ. ಅದಕ್ಕೋಸ್ಕರ ಅಲ್ಲಿ 2 ಹೂವು ಕಿತ್ಕೊಂಡು ಇದೇ ನಮ್ಮ ಖುಷಿ ದಿನ ಅಂತ ಅಂದ್ಕೊಂಡು ಬೆಳಗ್ಗೆ ಮೂಡ್ ಅಪ್ಸೆಟ್ ಆಗ್ಬೋದು ಅಂತ ಅಂದ್ಕೊಂಡು ಪ್ಲ್ಯಾನ್ ಬಿನ ಎಕ್ಸಿಕ್ಯೂಟ್ ಮಾಡೋಣ ಅಂತ DD ಹಿಲ್ಸ್ನ ಸೆಲೆಕ್ಟ್ ಮಾಡಿದ್ವಿ. ಸರಿ, ಓಡೋಕ್ಕಿಂತ ಮುಂಚೆ ತುಂಬ ಹೊಟ್ಟೆ ಹಸಿತಾಯಿತ್ತು. ಹತ್ರದಲ್ಲಿ ಶ್ರೀ ನಂಜುಂಡೇಶ್ವರ ಹೋಟೆಲ್ ಇತ್ತು. ಸೊ ಇಲ್ಲಿ ರಾಜ್ಕುಮಾರು ದೊಡ್ಡ ಆ್ಯಕ್ಟರ್ಸ್ ಎಲ್ಲ ಊಟ ಮಾಡಿದ್ದಾರೆ ಅಂತ ಹೇಳಿದರು. ಸರಿ, ನಾವು ಇಲ್ಲೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇಡೀ ಗ್ಯಾಂಗ್ ಮಾತಾಡಿಕೊಂಡು ನಾವು ಬಂದ್ವಿ ಶ್ರೀ ನಂಜುಂಡೇಶ್ವರ ಹೋಟೆಲ್ಗೆ. ಹೋಟೆಲ್ ನಂಜುಂಡೇಶ್ವರಿಗೆ ಹೋಗ್ತಾ ಇದ್ದೀವಿ. ಹಾಯ್ ಭೂಮಿ, ಹಾಯ್ ದಿವ್ಯಾ, ಹಾಯ್ ಗುಂಡ, ತಿರ್ಗಲೆ ಓಯ್ ಕಾರೊಳಗಿದೆ ಒಂದು. ಅಯ್ಯೋ ನೀನು ವಿಡಿಯೋ ಮಾಡೋದು ಸಾಕಮ್ಮ, ಹೊಟ್ಟೆ ಚುರುಗುಡ್ತೈತೆ, ಬೇಗ ನಡೀರಿ ಎಲ್ಲರೂ ಅಂತ ಶಿವು ಹೇಳ್ತಾ ಇದ್ರೆ ನಾವು ಸ್ವಲ್ಪ ಕ್ಲಿಪ್ ತೊಗೋಣ ಅಂತ ಇಲ್ಲೇ ಫನ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ವಿ. ಫೈನಲಿ ಒಳಗಡೆ ಹೋಗೋ ಟೈಮ್ ಬಂದೇ ಬಿಡ್ತು. ಎಲ್ಲರೂ ಯೋಚನೆ ಮಾಡ್ತಿದ್ರು ವೆಜ್ ತಿನ್ನಬೇಕಲ್ಲ ಅಂತ. ಸೊ ನಮ್ಮ ಹತ್ರ ಬೇರೆ ಆಪ್ಷನ್ ಇದ್ದಿಲ್ಲ. ಹತ್ರದಲ್ಲಿ ಇದ್ದಿದ್ದು ಹೋಟೆಲ್ ಇದೇ ನಮಗೆ ಕಾಣಿಸಿದ್ದು. ಸೊ ಅದಕ್ಕೋಸ್ಕರ ವೆಜ್ ತಿನ್ನೋ ಪ್ರೋಗ್ರಾಮ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ. ಹೊಟ್ಟೆ ಹಸಿ ಅಂತ ನೋಡಿ ಫುಲ್ಲು ಇಲ್ಲಿ ನೋಡಿ ಇವರೆಲ್ಲ ಲೈನಾಗಿ ತಿನ್ನೋಕ್ಕೋಸ್ಕರ ಕಾಯ್ತವ್ರೆ. ನೋಡಿ ಕಾಣಿಸೋ ಇಲ್ಲಿ ನೋಡಿ ನನ್ನ ತೆಗಿತವ್ರೆ ಕಾಣಿಸಿದ್ರ. ರಾಜ್ಕುಮಾರ್ ನೋಡ್ರಿ ನಮ್ಮ ಅಕ್ಕ ಎತ್ಕೊಂಡು ನಮ್ಮ ಮಗುನ ನಮ್ಮ ಬಾವ ಏನೋ ನೋಡ್ತಾ ಇದ್ದಾರೆ. ದಿವ್ಯಾ ಯಾವ ಪ್ಲೇಸನ್ನ ಎಂದು ಹುಡುಕ್ತಾವಳೆ. ಭೂಮಿಕಕ್ಕ ಚಿಂತೆಲಿ ಕಳೆದೋಗೋರೆ. ನಮ್ಮ ಅಣ್ಣ ನೀರು ಕುಡಿದಾನೆ ಹೊಟ್ಟೆ ಹಸಿ ಅಂದ್ಬಿಟ್ಟು. ಹೋಟೆಲ್ ಒಳಗೆ ಬಂದಮೇಲೆ ಮೆನು ತೊಗೊಂಡು ಮೆನುವಲ್ಲಿ ಏನಿದೆಯೋ ಅದನ್ನು ಮಾತ್ರ ಆರ್ಡ್ರ್ ಮಾಡಬೇಕು. ನಮ್ಮ ಟೀಮ್ ಹೇಗಂದರೆ ಈ ಹೋಟ್ಲಲ್ಲಿ ಏನು ಫೇಮಸ್ಸು ಅದನ್ನು ತಂದು ಕೊಡಿ, ಈ ಹೋಟ್ಲಲ್ಲಿ ಯಾವುದು ಫೇವ್ರೇಟು, ಯಾರಿಗೆ ಏನು ಇಷ್ಟ ಅಂತ ಕೇಳಿಬಿಟ್ಟು ಆರ್ಡ್ರ್ ಮಾಡ್ತಾರೆ. ಆ ಆರ್ಡ್ರ್ ಮಾಡಿ ಅದು ಬರೋ ಅಷ್ಟರಲ್ಲಿ ನಾವು ವೆಯ್ಟ್ ಮಾಡೋದು ಅಷ್ಟರಲ್ಲಿ ನಮ್ಮ ಹೊಟ್ಟೆ ಹಸಿ ತುಂಬಾ ಜಾಸ್ತಿ ಆಗಿಬಿಟ್ಟಿರುತ್ತೆ ಅಂತ ಇವ್ರು ಅರ್ಥ ಮಾಡ್ಕೊಳ್ಳಲ್ಲ. ನಾನಂತೂ ಒಂದು ಇಡ್ಲಿ ವಡೆ ಡಿಪ್ ಕೊಟ್ಬಿಡಿ ಸಾಕು ಅಂತ ಹೇಳಿದೆ. ಇವ್ರು ಅಲ್ಲಿರೋ ಸ್ಪೆಷಲ್ ಎಲ್ಲ ತರಿಸಿ ಟ್ರೈ ಮಾಡ್ತಾಯಿದ್ರು. ಪೂರಿ ಮಸ್ತಾಗಿ ಕಾಣಿಸ್ತಾ ಇದೆ. ಇದು ಇಡ್ಲಿ ಸಾಂಬಾರ್, ಮಸಾಲೆ ದೋಸೆ
ನೋಡ್ತಾನೆ ನನಗೆ ಗೊತ್ತಿಲ್ಲ. ಸ್ವೀಟು ಸ್ವೀಟ್ ಇಷ್ಟ ಆಗಲ್ಲ ಖಾರದಲ್ಲಿ. ನಮ್ಮ ಟೀಮ್ಗೆ ಸೈಲೆಂಟಾಗಿ ಊಟ ಮಾಡೋಕ್ಕೆ ಬರೋಣ ಅಂತ ನನಗೆ ಫಸ್ಟಿಂದನೂ ಗೊತ್ತು. ಎಲ್ಲರೂ ಶುರು ಮಾಡಿದ್ರು ಅದಿಲ್ಲ ಇದಿಲ್ಲ ಅಂತ. ಬಟ್ ಖಂಡಿತವಾಗ್ಲೂ ಊಟ ನಮಗಂತೂ ಇಷ್ಟ ಆಗಲಿಲ್ಲ. ಯಾಕೆ ರೀಸನ್ ಏನಂದರೆ ಎಲ್ಲನೂ ಸ್ವೀಟ್. ನಾವು ನಾನ್ ವೆಜ್ ಲವರ್ ಅಲ್ವಾ, ಫಸ್ಟೇ ಸ್ಪೈಸಿ ಫುಡ್ ಇಷ್ಟ. ಇಲ್ಲಿ ಸ್ವೀಟ್ ಆಗಿರೋದ್ರಿಂದ ಅಷ್ಟಿಷ್ಟ ಆಗಿದೆ. ಎಲ್ಲರ ಟೀಮಲ್ಲೂ ಬಿಲ್ ಇವ್ರು ಪೇ ಮಾಡಲಿ ಅವ್ರು ಪೇ ಮಾಡಲಿ ಅಂದರೆ ನಮ್ಮ ಟೀಮಲ್ಲಿ ನಾನೇ ಮಾಡ್ತೀನಿ ಅನ್ನೋರೇ ಜಾಸ್ತಿ ಜನ. ನನ್ನ ತಂಗಿ ಊಟಕ್ಕೆ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಬರ್ತಾಯಿದ್ರು ನೋಡಿ. ಅವ್ಳಿಗಂತೂ ಒಂಚೂರು ಇಷ್ಟ ಆಗಲಿಲ್ಲ. ಅವಳು ಸ್ವೀಟ್ ಊಟನೇ ತಿನ್ನೋದಿಲ್ಲ ಫಸ್ಟ್ ಆಫ್ ಆಲು. ಸೊ ಹೇಟ್ ಮಾಡ್ಕೊಂಡೇ ಬರ್ತಾಯಿದ್ದು. ನಾನು ಸೈಲೆಂಟಾಗಿ ಬಾ ಅಂತ ಗದರ್ತಿದ್ದೆ. ಇಲ್ಲಾಕೋ ಇನ್ನು ಏನು ಡಬ್ಬ ಥರ ಇತ್ತು ಹೋಟ್ಲು. ಚೆನ್ನಾಗಿ ತಿಂದ್ವಿ, ಕೆಟ್ಟದಾಗಿತ್ತು. ಅದಕ್ಕೆ ಎಲ್ಲರೂ ಫೇಸ್ ಹೆಂಗಾಗಿದೆ ಅಂದರೆ ನೋಡಿ, ಎಣ್ಣೆ ಕುಡ್ದಿರೋ ಥರ ಆಗಿದೆ. ಎಲ್ಲರೂ ಒಂಥರ ದೋಸೆನ ಅದು ದೋಸೆ ನೋಡಿ. ಇವರಂತೂ ಊಟನೇ ಬೇಡ ಅಂತ ಕಿಟಕಿ ನೋಡ್ತಾ ಇದ್ದಾರೆ. ನಮ್ಮ ಅಣ್ಣ ಅಂತೂ ಕೋಪದಲ್ಲಿ ಗಾಳಿ ಓಡಿಸ್ತಾ ಇದ್ದಾನೆ. ಏನ್ ತಿನ್ಕೊಂಡ್ ಬಂದ್ವಿ ಅಂತ. ನಮ್ಮ ದಿವ್ಯಾ ಅಂತೂ ಏನು ಯೋಚನೆನೇ ಇಲ್ಲ. ಹೊಡಿಯೋ ಮಟ್ಟ ಇಲ್ಲ. ಸ್ವೀಟ್ ಸಾಂಬಾರು, ಸ್ವೀಟ್ ಪಲ್ಯ, ಸ್ವೀಟ್ ದೋಸೆ, ಸ್ವೀಟ್ ಏನೋ ಪೂರಿ ಬೇಕಾದ್ರೆ ಬನ್ನಿ ತಿನ್ನಿ. ರಾಜ್ಕುಮಾರ್ ತಿಂದಿದ್ದಾನೆ ಅಂತ ಫೇಮಸ್ ಆಗ್ಬಿಟ್ಟಿದೆ ಅಷ್ಟೇ. ಗಾಳಿ ನೋಡು ಬಾ ದೀಪದ ಆದ್ರೂ ಕಾಣಿಸಲ್ಲ, ಅಷ್ಟು ಕ್ಯಾಮಫ್ಲಾಜ್ ಆಗಿರುತ್ತೆ. ಬಾಬಾ ಯಾವ ಕಾಡೊಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಉಷಾ ಅವರು. ನಾನಾ ಎಸ್ ನೋಡಿ ಅಕ್ಕ, ಇವಾಗ ನಿದ್ದೆನೆ ಬಂದು ಕಾಡೋಡ ಬಂದಿತ್ತು. ನಿದ್ದೆ ಮಾಡ್ತಿರೋರು ಇದ್ದಾರೆ. ನಮ್ಮ ಅಣ್ಣ ಪಾಪ ಗಾಡಿ ಓಡಿಸಿ ಬೇಜಾರಾಗ್ಬಿಟ್ಟವನೆ. ನಮ್ಮ ದಿವ್ಯಾ ಪಾಪ ಇಬ್ರು ನಿದ್ದೆ ಹೊಡಿದವ್ರೆ ಎಲ್ಲ. ಅಂದ್ರೆ ಅಲ್ಲಿ ಪಾರ್ಕ್ ಎಲ್ಲ ಐತಲ್ಲ, ಅದೇ ಅಲ್ಲೂ ಅಷ್ಟೇ, ಅಲ್ಲೂ ಜಾಗ ಇಲ್ಲ. ಅಲ್ಲೂ ದೂರ ನಿಲ್ಸ್ಬಿಟ್ಟು ನಡ್ಕೊ ಬರ್ಬೇಕು. ನಾಯಿ ಒರೆಸಿಲ್ಲ ಅವ್ರಿಗೆ, ಅಲ್ಲಿ ಹಂಗೆ ಇತ್ತು. ನಿಮ್ಮ ಮನೆ ಮೇಲೆ ಪಾರ್ಕಿಂಗ್ ಮಾಡ್ತೀವಿ. ಫಸ್ಟೇ ನಮ್ಗೆ ಕೆಳಗಡೆ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಇಟ್ಬಿಟ್ಟು ಮೇಲೆ ಮನೆ ಕಟ್ಬೇಕಾಗಿತ್ತು. ಹೌದು, ಎಷ್ಟು ಜಾಗ ಆಯ್ತಲ್ಲ ಕೆಳಗಡೆ ನೀರು ತುಂಬ ತೊಳ್ಬಿಡೋದು. ಯಾರೋ ಕಳ್ತನ ಮಾಡ್ಬೇಕಂತ. ಮಂದಾರಗಿರಿ ಹಿಲ್ಸಿಂದ ಟಿಫನ್ ಮುಗಿಸ್ಕೊಂಡು ಹತ್ರದಲ್ಲಿ ಇನ್ನೊಂದು ಪ್ಲೇಸ್ ಇದೆ ಅಂತ ಅಲ್ಲಿಗೆ ಬಂದಿದ್ವಿ. ಬಟ್ ಅಲ್ಲಿ ಕೂಡ ಅಲೋ ಇರಲಿಲ್ಲ. ಸೊ ಕೋತಿಗಳನ್ನ ನೋಡ್ಕೊಂಡು ಮತ್ತೆ ಕಾರ್ ಹತ್ಕೊಂಡು ಬಂದ್ವಿ. ಬರ್ತಾ ಕಬ್ಬಿನ ಜಲ್ಲೆ ಕಾಣಿಸ್ತು. ಕಬ್ಬು ಕಿತ್ಕೊಳ್ಳೋ ಅಂತ ಆಸೆ ಆಗ್ತಾ ಇತ್ತು. ಸೊ ಫೈನಲಿ ಕಳ್ತನ ಕೇಳಿದೀವಿ ಅಂದರೆ ಯೋಚನೆ ಮಾಡ್ರಿ ಎಷ್ಟು ಹೊಟ್ಟೆ ಸಿಗ್ತಾ ಇರ್ಬೋದು. ಕಳ್ಳಿ 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 ಇಲ್ಲೊಬ್ರು ಅತ್ತೆ ಅಷ್ಟೈಟ್ ವಾಪಸ್ ಹತ್ಯಾ. ಇಲ್ಲೊಬ್ರು ಕಳ್ತನ ಮಾಡಕ್ ಹೋಗೋರೆ, ಅಲ್ಲೊಬ್ರು ಕಳ್ತನ ಮಾಡಕ್ ಹೋಯ್ತಾ ಇದ್ದಾರೆ. ನಕ್ಕಳ ಹಳ್ಳಿ ಅವಳ ಅಂತ, ಹಳ್ಳಿ ಅವಳು. ಕಿತ್ತ ಯಾವ್ದೊಂದು ಈ ಥರ ಒಂದು ಸಣ್ಣ ಪುಟ್ಟ ಆಸೆಗಳು ಕೂಡ ನೆರವೇರುತ್ತೆ, ಸಮ್ಟೈಮ್ಸ್ ಖುಷಿ ಕೊಡುತ್ತೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ಸೊ ಎಲ್ಲಾದರೂ ಹೋಗ್ಬೇಕಾದ್ರೆ ಯಾರ್ದೋ ಬೇರೆಯವ್ರ ಮಧ್ಯದಲ್ಲಿ ನಾವು ಕಿತ್ಕೊಡೋ ಖುಷಿ ಪಡ್ತೀವಲ್ಲ, ಅದು ಒಂಥರ ಒಳ್ಳೆ ಖುಷಿನೇ. ತರ್ತಾ ಇದೆಯಾ? ಎಲ್ಲಿ ತರ್ತಾ ಇದೆಯಾ? ಬಾ ತಂತು ಬಾ. ಇವಳು ತಂದು ಸೈಡ್ ಇದಲ್ಲ, ಕಿತ್ತಾಕ್ ಸೈಡ್ ಇದಲ್ಲ. ಖರ್ಚಿ ಪೆಂಡ್ ಎತ್ಕೊಂಡು ಹೋದೆ. ಬಂದೆ ಇವಕ್ಕ. ಎಲ್ಲಿ ಬರ್ತೈತೆ? ಅವಳು ಖರ್ಚಿ ಎತ್ಕೊಂಡೆ ಹೋಗಿ ನೋಡಿ, ಎಷ್ಟು ಗಲೀಜು ಮಾಡಿದೆ ಖರ್ಚು. ಇನ್ನ ಕಿತ್ತೋದ್ರಲ್ಲೇ ಐತೆ. ಯಪ್ಪ ತಂದೆ ಬಿಡ್ತು, ಹುಡ್ಕೊಂತ ಇದ್ ನೋಡಿ ಕಲರ್. ಡಿಕ್ಕಿಲಿ ಹಾಕ್ಬೇಕಷ್ಟೇ. ತಿಂತೇನೆ, ತಿನ್ನೋ ಜಾಗ ಸಾಕಾಗಲ್ಲ, ತಿನ್ನಕ್ಕಾಗಲ್ಲ. ಕಬ್ಬನ ಕಳ್ತನ ಮಾಡ್ಕೊಂಡು ಬಂದಿದ್ದೆ. ಕಬ್ಬನ ಕಳ್ತನ ಮಾಡ್ಕೊಂಡು ಬಂದು ಮುರಿದು ಕೊಡ್ತಾ ಇದ್ದಾರೆ. ನೋಡಿ ಕಳ್ತನ ಮಾಡಿ ಇದು ಬಾವ ತಿಂತಾರೋದು ನೋಡಿ. ಇವರು ಕಳ್ತನ ಮಾಡಕ್ಕೆ ಹೋಗಿದ್ರು ಮಸ್ತಾಗಿ, ಏನಿಲ್ಲ ನೋಡಿ. ಇವಳು ತಿಂತವಳೆ ನೋಡು, ಆಗಿದೆ ಎಲ್ಲ. ಅವರೆಲ್ಲ ಕಬ್ಬು ತಿನ್ನೋದ್ರಲ್ಲಿ ಬ್ಯುಸಿ ಆದರೆ ನನಗೆ ತೂಕಡಿಕೆ ಬಂದುಬಿಟ್ಟಿತ್ತು, ಅಂದರೆ ನಿದ್ದೆ ಬಂದುಬಿಟ್ಟಿತ್ತು. ಸರಿ ಅಂತ ನಾನು ನನ್ನ ಮಗ ಒಂದು ರೌಂಡ್ ನಿದ್ದೆ ಮಾಡ್ತಾಯಿದ್ದೀವಿ. ಇವರೆಲ್ಲ ಕಬ್ಬು ತಿನ್ಕೊಂಡು ಟೋಲ್ ಬಗ್ಗೆ ಮಾತಾಡ್ಕೊಂಡು ಬರ್ತಾಯಿದ್ರು. ಸೊ ನೋಡಿ, ಡೇನ ಆಲ್ರೆಡಿ ಕಾರಲ್ಲೇ ಮುಕ್ಕಾಲು ಭಾಗ ಕಳೀತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಮತ್ತು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ.
ಅನ್ಸುತ್ತೆ ಮುಂದೆ ಅಲ್ಲಿ ಇರ್ಬೋದೇನೋ ಅಂತ ಅಂದೆ. ಇವ್ರ ಕಾರು ನಿಂತ್ಬಿಡ್ತವ್ರೆ. ನನ್ನ ಮಕ್ಳು ಭಯ ಆಗುತ್ತೆ. ನೀರೋಡ ಬಂದ್ಬಿಡ ನಾವ್ ಎಲ್ಲೋಗ್ಬೇಕಂತ ಪ್ಲಾನ್ ಮಾಡಿದ್ವಿ. ಎಲ್ಲ ಹೋಯ್ತಾ ಇದೀವಿ. ತುಮಕೂರಲ್ಲಿರೋ ಮಂದಾರಗಿರಿ ಹಿಲ್ಸ್ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ರೆ ಅಲ್ಲಿ ಪೊಲೀಸರು ಬಿಡ್ಲಿಲ್ವಾ. ಆಮೇಲೆ ಡಿಡಿ ಹಿಲ್ಸ್ ಹೋಗೋಣ ಅಂತ ಅನ್ಕೊಂಡ್ವಾ, ಅಲ್ಲೂ ಪೊಲೀಸರು ಬಿಟ್ಟಿಲ್ವಾ. ಮನೆಗೆ ತುಮಕೂರು ನಮ್ಗೆ ಯಾಕೆ ಬರ್ತಿಲ್ಲ ಅಂತ ಮೈಸೂರು ಹೊರಡ್ತಾ ಇದೀವಿ. ಅದಕ್ಕೆ ಇವಾಗ ಸ್ವಲ್ಪ ಜೋಶ್ ಬಂದಿದೆ. ಜೋಶ್ ಇಲ್ಲ. ಹಾಡಾಡ್ತಾ ದಾರಿ ಸೌದಿದೆ ಗೊತ್ತಾಗಿಲ್ಲ. ನಾವು ಬಂದು ಸೇರಿದ್ದೀವಿ ಹನುಮಂತು ಪಲಾವ್ಗೆ. ಸೊ ಮೈಸೂರಲ್ಲಿ ಹನುಮಂತು ಪಲಾವ್ ಅಂದರೆ ಸಿಕ್ಕಾಪಟ್ಟೆ ಫೇಮಸ್. ಸೊ ಇಲ್ಲಿ ರುಚಿ ನೋಡೋಣ ಅಂತ ನಮ್ಮ ಟೀಮ್ ಇಳಿದಿದೆ. ನಾವು ಆರ್ಡರ್ ಮಾಡಿದ್ದು ಮಟನ್ ಬಿರಿಯಾನಿ ಮತ್ತು ಕಬಾಬ್. ಸೊ ಟೇಸ್ಟ್ ಹೇಗಿದೆ ಅಂತ ನಾನು ಇದ್ರಲ್ಲಿ ರಿವೀಲ್ ಮಾಡಲ್ಲ, ಯಾಕಂದ್ರೆ ತುಂಬ ಜನ ಹನುಮಂತು ಪಲಾವ್ಗೆ ಫ್ಯಾನ್ಸ್ ಇದ್ದೀರಾ. ನಾವು ನಾನ್ ವೆಜ್ ಲವರ್ಸ್ ಅನ್ನೋದು ನೀವು ಮರಿಬಾರ್ದು. ಪಲಾವ್ ಹೇಗಿತ್ತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ, ಬೇಕಿದ್ರೆ ಕಮೆಂಟ್ ಮಾಡಿ, ಆಗ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮೈಸೂರಿಗೆ ಬಂದಿದ್ದೀವಿ ಅಂದಮೇಲೆ ನಮ್ಮ ಹತ್ರ ತುಂಬ ಆಪ್ಷನ್ ಇದೆ ಅಂತ ನಿಮಗೆ ಗೊತ್ತಿರ್ಬೋದು. ಬಟ್ ನಾವು ಚೂಸ್ ಮಾಡಿದ್ದು ಅಕ್ವೇರಿಯಂ ಫಿಶ್ನ ನೋಡೋಣ ಅಂತ ಅನ್ಕೊಂಡ್ವಿ. ಯಾಕಂದ್ರೆ ಅರಮನೆಗೆ ಹೋಗಕ್ಕೆ ಮೂಡಿರಲಿಲ್ಲ, ಝೂಗೆ ಹೋಗೋಕ್ಕೆ ಟೈಮ್ ಇರಲಿಲ್ಲ, ಬೃಂದಾವನಕ್ಕೆ ಹೋಗೋಕ್ಕೆ ಟೀಮ್ ಒಪ್ಪಲಿಲ್ಲ, ಚರ್ಚ್ ನೋಡೋಣ ಅಂತಂದರೆ ಮನ್ಸು ಒಪ್ಪಲಿಲ್ಲ. ಸೊ ಫೈನಲಿ ನಾವು ಚೂಸ್ ಮಾಡಿದ್ದೆ ಅಕ್ವೇರಿಯಂ ನೋಡೋಣ, ಆಮೇಲೆ KRSನ ನೋಡೋಣ ಅಂತ. ಬನ್ನಿ ಫಸ್ಟ್ ಅಕ್ವೇರಿಯಂಗೆ ಹೋಗೋಣ. ಅಲ್ಲಿ ಏನಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಚಿಕ್ಕ ಚಿಕ್ಕ ಫಿಶ್ಶಿಂದ ದೊಡ್ಡ ದೊಡ್ಡ ಫಿಶ್ವರೆಗೂ ಅವ್ರು ಸಾಕಿರ್ತಾರೆ. ಅದನ್ನಾದ್ರೂ ನೋಡಿ ಕಣ್ ತುಂಬ್ಕೊಳ್ಳೋಣ. ನಮ್ಮ ಟೀಮ್ ಅವರೆಲ್ಲ ಒಳಗಡೆ ಊಟ ಮಾಡ್ತಿದ್ರೆ ನಾನು ಶಿವು ಪಾಪನ ತೊಗೊಂಬಂದು ಆಚೆ ಕಡೆ ಆಟ ಆಡಿಸ್ತಾ ಇದ್ವಿ. ಯಾಕಂದರೆ ನಾವು ಬೇಗನೆ ಊಟ ಮಾಡಿಬಿಟ್ವಿ. ಸೊ ನಮ್ಮ ಪಾಪುಗೆ ಸ್ವಲ್ಪ ಗಾಳಿ ಆಡಲಿ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡ್ವಿ. ಶಿವು ಅಂತೂ ಪಾಪು ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರು. ನಾವು ಕೂಡ ಅವನೇನೇನು ನೋಡ್ತಿದ್ದಾನಂತೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ವಿ. ಸೊ ಅಂಥ ಚಿಕ್ಕ ಪ್ಲೇಸಲ್ಲಿ ಕೂಡ ಖುಷಿನ ಕಂಡುಕೊಂತೀವಲ್ಲ, ಇದನ್ನು ನಾನು ತುಂಬ ಖುಷಿ ಪಡ್ತೀನಿ. ಈ ಥರ ಚಿಕ್ಕ ಚಿಕ್ಕ ವಿಷಯನೇ ನನಗೆ ತುಂಬ ಇಷ್ಟ. ಮಾತಾಡ್ಸ ಬಟ್ಟೆ ದೃಷ್ಟ ನಾವೆಲ್ಲ ತಿಂತಾ ಇರೋದು ನೋಡಿ ನನ್ನ ಮಗನಿಗೆ ತುಂಬ ಆಸೆ ಆಗಿರಬೇಕು. ಅದಕ್ಕೆ ಅವನ ಕೈನ ಅವನೇ ಕಚ್ಕೊತಾ ಇದ್ದ. ಸೊ ಶಿವನು ತುಂಬ ಬೈತಾ ಇದ್ದು, ಒಬ್ಬರು ನೋಡಿ ದೊಡ್ಡದಾಗಿದೆ, ಕಟ್ ಮಾಡಬೇಕಿತ್ತಲ್ವಾ ಅಂತ. ಏನು ಮಾಡೋಣ, ವಾರದಲ್ಲಿ 3 ಸಲ ಕಟ್ ಮಾಡಬೇಕಾ? ನೀವೇ ಹೇಳಿ, ವಾರದಲ್ಲಿ 1 ಸಲ ಕಟ್ ಮಾಡಿದ್ರೆ ದೊಡ್ಡ ವಿಷಯ ಅಲ್ವಾ? ಎಲ್ಲ ಅಕ್ವೇರಿಯಂಗೆ ಹೋಗ್ತಾ ಇದೀವಿ. ನೋಡ್ರಿ ಫೈನಲಿ ಲಂಚ್ ಮುಗಿಸ್ಕೊಂಡು ನಾವು ಬಂದಿದ್ದೆ ಅಕ್ವೇರಿಯಂ ಕಡೆಗೆ. ಅಕ್ವೇರಿಯಂನ ನೋಡಿ, ವಾವ್ ಎಷ್ಟು ದೊಡ್ಡ ಬಿಲ್ಡಿಂಗ್, ಎಷ್ಟು ಚೆನ್ನಾಗಿದ್ದಾವೆ, ಇಲ್ಲೆಲ್ಲ ಫೋಟೋಸ್ ತೊಗೋಬೇಕು ಅಂತ ತುಂಬ ಖುಷಿ ಆಗ್ತಿತ್ತು. ಬಟ್ ಒಳಗೆ ಹೋಗಿ ಆಚೆ ಕಡೆ ಬರೋಷ್ಟ್ರಲ್ಲಿ ಕತ್ಲಾಗ್ಬಿಟ್ರೆ ಅಂತ ಅನ್ನೋ ರೀಸನ್ಗೆ ನಾವು ಯಾರು ಹೊರಗಡೆ ಪಿಕ್ಗಳನ್ನ ತೊಗೊಂಡಿಲ್ಲ. ಸೊ ಎಲ್ಲ ಬೇಗ ಒಳಗಡೆ ಹೋಗಿ ಟಿಕೆಟ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಒಳಗಡೆ ಹೋಗ್ತಿದ್ದಂಗೆ ನಮಗೆ ಸ್ವಲ್ಪ ಚಳಿ ಥರ ಅನಿಸ್ತಾ ಇತ್ತು. ಯಾಕಂದರೆ ಮೀನಿರೋ ಜಾಗ, ನೀರಿರೋ ಜಾಗ ಎಲ್ಲ ಕೋಲ್ಡಾಗೇ ಇರತ್ತೆಪ್ಪ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗೋದಿಲ್ಲ. ಸೊ ಒಳಗೆ ಹೋಗ್ತಿದ್ದಂಗೆ ನಮಗೆಲ್ಲ ಚಳಿಯಾಗಿದ್ದಂತೂ ನಿಜ. ಆಮೇಲೆ ಚಳಿನ ಮರೆತು ನಾವು ಮೀನನ್ನ ನೋಡಿದ್ರೆ ಕಳೆದೋದ್ವಿ ಅಂತಲೇ ಹೇಳ್ಬೋದು. ಇಷ್ಟೊಂದು ಮೀನು ಹುಟ್ಟಿದಾವೆ ಪ್ರಪಂಚದಲ್ಲಿ ಅಂತ ನನಗೆ ಇವಾಗಲೇ ಗೊತ್ತಾಗ್ತಾ ಇರೋದು. ಇದಕ್ಕಿಂತ ಜಾಸ್ತಿನೂ ಇದ್ದಾವೆ ಅಂತ ಕೆಲವರು ಹೇಳ್ತಾರೆ. ಲೈಫಲ್ಲಿ ಒಂದ್ಸಲಿ ಆದರೂ ಈ ಥರ ಮೀನುಗಳನ್ನ ನೋಡ್ಕೊಂಬಿಡ್ಬೇಕು. ಯಾಕಂದರೆ ಇಷ್ಟೊಂದು ಮೀನನ್ನ ನಾವು ತಿನ್ನಕ್ಕಂತೂ ಆಗೋದಿಲ್ಲ ಅಲ್ವಾ. ತಿನ್ನೋ ಮೀನು, ತಿಂದೇ ಇರೋ ಮೀನು, ಫ್ರೈ ಮಾಡೋ ಮೀನು, ಸಾಂಬಾರು ಮಾಡೋ ಮೀನು, ಒಗ್ಗರಣೆ ಹಾಕೋ ಮೀನು, ಸಣ್ಣ ಮೀನು, ದೊಡ್ಡ ಮೀನು, ಚಿಕ್ಕ ಮೀನು, ಅಗಲವಾದ ಮೀನು, ಎಲ್ಲ ಥರ ಮೀನು ಇಲ್ಲಿದ್ವು ಅಂದರೆ ನೀವು ನಂಬ್ತೀರಾ? ಖಂಡಿತ ನಂಬಲೇಬೇಕಾಗತ್ತೆ. ಯಾಕಂದರೆ ಇದು ಮೈಸೂರು ಅಕ್ವೇರಿಯಂ ಅನ್ನೋದು ನಿಮಗೂ ಗೊತ್ತಿದೆ. ಸೊ ಎಷ್ಟೊಂದು ಥರ ವಿವಿಧವಾದ ಮೀನುಗಳನ್ನ ಇಲ್ಲಿ ಸಂಗ್ರಹಣೆ ಮಾಡಿ ಸಾಕ್ತಾ ಇದ್ದಾರೆ. ದೊಡ್ಡ ಶಾರ್ಕ್ ಬಾಯಲ್ಲಿ ನಿಂತಾಗ ಏನು ಫೀಲ್ ಆಗತ್ತೆ? ಭಯ ಆಗತ್ತಲ್ವಾ? ಬಟ್ ನನ್ನ ತಂಗಿ ಕಿಸ್ಕೊಂಡೇ ಫೋಟೋ ಇಟ್ಕೊತಿದ್ರು ಅಂದರೆ ಯೋಚನೆ ಮಾಡಿರಿ, ಆ ಮೀನು ಒರಿಜಿನಲ್ ಅಲ್ಲ. ನಾನು ಅದು ನೋಡ್ದೆ. ಎಲ್ಲಿ ಇನ್ನೊಂದು ಇದೆ. ಅಲ್ಲಿ ಬರ್ತಿದೆ ನೀನು. ಒಳಗಡೆ ಬರ್ತಾ ನಮಗೆ ಮೀನಿನ ಸಂಖ್ಯೆ ಕಮ್ಮಿ ಇದೆ ಅಂತ ಅನ್ನಿಸ್ತು. ಅಯ್ಯೋ ಇಷ್ಟೊಂದು ಕಾಸು ಕೊಟ್ಟು ನಾವು ಏನು ಇಲ್ಲದೆ ಇರೋ ಮೀನು ನೋಡೋಕೆ ಬಂದ್ವಾ ಅಂತ ಅನ್ನಿಸ್ತು. ಈ ಮೀನು ನೋಡ್ರಿ ಕರೆಕ್ಟಾಗಿ ಶಾಕ್ ಹೊಡಿಯತ್ತೆ. ಮುಟ್ಟಿದ್ರೆ ಮುನಿ ಅನ್ಬೋದು, ಮುಟ್ಟಿದ್ರೆ ಶಾಕ್ ಅಂತ ಈ ಮೀನಿಗೆ ಹೇಳೋದು ಅನ್ಸತ್ತೆ. ನೋಡ್ರಿ ಬಂದ್ರೆ ಬರ್ತಾ ಇಲ್ಲ. ಇದು ಬಾಡಿ ಗಾರ್ಡ್ಸ್ ನನ್ನ ಹಿಂದೆ.
ಮೀನುಗಳನ್ನ ತಂದು ಸಾಕೋದೆಲ್ಲ ದೊಡ್ಡ ವಿಷಯ, ಇಷ್ಟು ಚೆನ್ನಾಗಿ ಪ್ಲೆಸೆಂಟಾಗಿ ಸರ್ಪ್ರೈಸಾಗಿ ನೋಡೋಕ್ಕೆ ಅಂದವಾಗಿ ಮಾಡಿದಾರಲ್ಲ, ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಒಂದೊಂದು ಮೀನು ಕೂಡ ತುಂಬ ಡಿಫ್ರೆಂಟು, ಅದ್ರ ಜೊತೆಗೆ ಅದ್ರೊಳಗಿರೋ ಡೆಕೋರೇಷನ್ ಇರ್ಬೋದು, ಆ ಥೀಮ್ ಇರ್ಬೋದು ಸಖತ್ತಾಗಿ ಮಾಡಿದ್ದಾರೆ. ನನಗಂತೂ ನೋಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀರು ಬಿಸಿಯಾಗಿದೆ, ತಣ್ಣೀರಿದೆ, ಇದಂತೂ ನನಗಂತೂ ಗೊತ್ತಾಗಲಿಲ್ಲ, ಬಟ್ ಅದರಿಂದ ನೋಡೋಕ್ಕೆ ಸಖತ್ತಾಗಿತ್ತು. ಇಷ್ಟೊಂದು ಮೀನುಗಳು ಪಳ ಅಂತ ಹೊಳಿಬೇಕಾದ್ರೆ ಒಂದು ವೀಡಿಯೋ ಬೇಕೇ ಬೇಕು ಅಂತ ತಗೊಂಡೆ. ಪಿಂಕು ರೆಡ್ಡಲ್ಲಿ ಇದು ಯಾವ ಕಾಂಬಿನೇಷನ್ ಅಂತ ನನಗಂತೂ ಗೊತ್ತಾಗಲಿಲ್ಲ. ಆದರೆ ಮೀನುಗಳು ಮಾತ್ರ ಕೊತ ಅಂತ ಕುದಿಯೋ ಥರ ಬಂದು ತಿಂತಾಯಿದ್ವು. ನಾವು ಊಟ ಹಾಕಿದ್ದು, ಅವು ತಿಂದಿದ್ದು. ಸೊ ಎಲ್ಲರೂ ಇದಕ್ಕೆ ಊಟ ಹಾಕಿದ್ರೆ ಇಷ್ಟು ದಪ್ಪ ಆಗಿದ್ದಾವೆ ಅಂತ ನನಗನ್ಸುತ್ತೆ. ನಿಮಗೇನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ, ಮತ್ತು ನಿಮಗೆ ಯಾವ ಮೀನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಮೀನುಗಳಿಗೆ ಊಟ ಹಾಕೋ ಸ್ಪರ್ಧೆಯಲ್ಲಿ ನನ್ನ ಮಗನೂ ನಾವು ಬಿಟ್ಟಿಲ್ಲ. ನಮ್ಮ ಮಗನ ಕೈಯಲ್ಲೂ ಊಟ ಹಾಕ್ಸಿದ್ವಿ. ಯಾಕಂದರೆ ನಿನ್ನ ಹೆಸರು ಅದರಲ್ಲಿ ಇರಲಿ, ಅವು ಯಾವುದೋ ಒಂದು ಮೀನು ತಿಂದು ದಪ್ಪ ಆಗಲಿ ಅಂತ ಅಂದ್ಕೊಂಡು ಊಟ ಹಾಕಿದ್ದು. ಅವು ಊಟಕ್ಕೆ ಹೆಂಗೆ ಪರದಾಡ್ತಿದ್ದಾವೆ ಅಂದರೆ, ಎಲ್ಲರೂ ಊಟ ಹಾಕಿದ್ರು ಅದು ಊಟ ಸಾಲ್ತಾ ಇಲ್ಲ ಅಂದರೆ ಯೋಚನೆ ಮಾಡಿ ಅವು ಹೆಂಗೆ ತಿಂತಾ ಇರ್ಬೋದು ಅಂತ. ತಮ್ಮ ಒಳ್ಳೆ ಪೋದೆ ಕೊಟ್ಟಿದ್ದಾನೆ ನೋಡಿ, ಮೀನು ಥರನೇ ಇದ್ದಾನೆ. ಸೇಮ್ ಟು ಸೇಮ್. ಈ ಮೀನು ನೋಡೋಕ್ಕೆ ಸೋಂಬೇರಿ ಥರ ಇದ್ವು, ಆದ್ರೂ ಏನೋ ಒಂಥರ ಅಟ್ರಾಕ್ಷನ್ ಅನಿಸುತ್ತೆ. ಅದಕ್ಕೆ ಅವ್ರ ಮಾವನೂ ಲಕ್ಕಿನೂ ಸೇರಿ ಇಲ್ಲಿ ಫೋಟೋಸ್ ತೊಗೊಂಡಿದ್ದಾರೆ. ಅದು ತುಂಬ ದೊಡ್ಡದಾಗಿತ್ತು ಬೇರೆ ಮೀನು. ಮೀನು ಬಂದಿದ್ದೆ ನೋಡಮ್ಮ, ಮೀನು ಲಕ್ಕಿ, ಮೀನು ನೋಡು ಮೀನು. ಪಿಸ್ಸನ್ನ ನೋಡ್ತಾನೆ, ಪಿಸ್ಸನ್ನ ನೋಡು ಬಂದು ನೋಡು, ಮಾತಾಡ್ಸಕ್ಕೆ ಬಂತು ನೋಡು, ಬನ್ನಿ ಮಾತಾಡ್ಸಕ್ಕೆ ಬಂತು. ಹಾಳುಗಳು ಲಕ್ಕಿ ಅಕ್ವೇರಿಯಂ ಒಳಗೆ ಹೋಗ್ತಾ ಒಂದು ಡಿಫ್ರೆಂಟ್ ಜಗತ್ತಿಗೆ ನಾವು ಬಂದಿದ್ದೀವಿ ಅಂತ ಅನಿಸ್ತಾ ಇತ್ತು. ಇಲ್ಲಿ ನೋಡಿ ಎಷ್ಟು ಲೈಟಿಂಗ್ ಸೆಟ್ಟಿಂಗಲ್ಲಿ ಚಿಕ್ಕ ಮೀನುಗಳು, ಚಿಕ್ಕ ಜೆಲ್ಲಿ ಫಿಶ್ಗಳನ್ನ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ನೋಡೋ ಕೂಡ ಅಷ್ಟೇ ಚೆಂದ ಕಾಣಿಸುತ್ತೆ. ನನ್ನ ಮಗ ಅಂತೂ ಪಿಡ ಅಂತ ಮುಟ್ಟಿ ಎಲ್ಲ ನೋಡ್ತಾ ಇದ್ದ. ನನಗಂತೂ ಸಿಕ್ಕಾಪಟ್ಟೆ ಈ ಪ್ಲೇಸ್ ಬೆಸ್ಟ್ ಅಂತ ಅನ್ನಿಸ್ತು. ಲೈಟಿಂಗ್ ಮಾಡಿರೋರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಈ ಲೈಟಿಂಗಿಂದನೇ ನೋಡೋಕ್ಕೆ ಆಮೆ ಆಗಲಿ, ಮೀನಾಗಲಿ, ಫಿಶಸ್ ಆಗಲಿ, ಜೆಲ್ಲಿ ಫಿಶ್ ಆಗಲಿ, ಸ್ಟಾರ್ ಮೀನಾಗಲಿ ಎಲ್ಲನೂ ಸಖತ್ತಾಗಿ ಕಾಣಿಸ್ತಾ ಇರೋದು. ಇನ್ನೊಂದೇನೆಂದರೆ, ಸಮುದ್ರದಲ್ಲಿ ಡೈ ಹೊಡೆದ್ರೂ ಇಷ್ಟೊಂದು ಮೀನು ನಮ್ಮ ಕಣ್ಣು ಕಾಣಿಸಲ್ಲ. ಬಟ್ ಇವ್ರು ಎಲ್ಲ ಮೀನ ಇಲ್ಲಿ ರಾಶಿ ತಂದಾಕೊಂಡಿದ್ದಾರಲ್ಲ, ಅದಕ್ಕೆ ತುಂಬ ಖುಷಿ ಆಗುತ್ತೆ. ಇಷ್ಟೊಂದು ರಾಶಿ ಮೀನಲ್ಲಿ ನಾವು ಕೂಡ ಎಲ್ಲರೂ ಎಲ್ಲೋ ಹಾಕೊಂಡು ನಾವು ಕೂಡ ಮೀನುಗಳ ಥರನೇ ಕಾಣಿಸ್ತಾ ಇದ್ವಿ ಅಂತ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ನನ್ನ ತಮ್ಮ ಒಂದು ಚಾಲೆಂಜ್ ಕೊಟ್ಟಿದ್ದ. ಮೀನು ನೋಡಿದ್ವಿ, ಆಮೆ ನೋಡಿದ್ವಿ, ಶಾಕ್ ಮೀನು ನೋಡಿದ್ವಿ. ಏಡಿಕಾಯಿನ ಯಾರಾದರೂ ನೋಡಿದ್ರ ಕಂಡಿಡೀರಿ ಅಂತ. ಏಡಿಕಾಯಿನ ಕಂಡಿಡ್ದು ನಮಗಂತೂ ಸುಸ್ತಾಯಿತು, ಏಡಿಕಾಯಿ ಕಾಣಿಸ್ಲಿಲ್ಲ. ಆದರೆ ಅಳಿಲ್ ಮೀನಿಂದ ಹಿಡಿದು ಸುತ್ತಿಗೆ ಮೀನು ಎಲ್ಲ ಮೀನನ್ನ ನೋಡಿದ್ದಾಯಿತು ಅಂತ ನನಗನ್ಸುತ್ತೆ. ಒಂದೆರಡು ಹಾಕು, ಇನ್ನು ಮುಂದೆ ಇರ್ತವೆ. ಎರಡಕ್ಕೆ ಸಾಕು ಬಿಡು, ಮುಂದೆ ಹೋಗಕ್ಕ ಸಾಕು. ಒಂದು ಗುಂಪೆ ಕಟ್ಕೊಂಬಿಟ್ಟ ಹೋಗಿ. ಎಲ್ಲ ಮೀನಿಗೆ ಊಟ ಹಾಕೋ ಪರ್ಮಿಷನ್ ಇದ್ದಿಲ್ಲ. ಈ ಕೆಂಪು, ಬ್ಲೂ, ಪರ್ಪಲ್ ಮೀನಿಗೆ ಮಾತ್ರನೇ ಊಟ ಹಾಕೋಕೆ ಊಟ ಡಬ್ಬಿ ಕೊಟ್ಟಿದ್ರು. ಆಲ್ರೆಡಿ ಸಿಕ್ಕಾಪಟ್ಟೆ ಮೀನು ನೋಡಿದ್ದು ನಮಗೆ ತುಂಬ ಉದ್ದ ಮೀನುಗಳು ಈಗ ಕಾಣಿಸ್ತಾ ಇದ್ವು. ವೈಟ್ ಶಾರ್ಕು, ಬ್ಲಾಕ್ ಶಾರ್ಕು, ಎಲ್ಲ ಶಾರ್ಕು, ಶಾರ್ಕ್ ಮೀನುಗಳು ಎಲ್ಲ ಕ್ಯೂಟ್ ಆಗಿದ್ದೀರ. ನೋಡಪ್ಪ, ಪೀಸ್ ನೋಡು, ಪೀಸ್. ಸ್ಟಾರ್ಗಳು ಫಿಶ್ಗಳೇನಾ? ಹೇಳಿ ಇಲ್ಲ
ಒಂದು ಡೇನ ನಾವು ಮೀನಿನ ಮಧ್ಯೆ ಕಳಿತೀವಿ ಅಂದರೆ ಯೋಚನೆ ಮಾಡಿ ನಮಗೆ ಖುಷಿ ಆಯಿತಾ ಇಲ್ವಾ ಅಂತ. ಯಾಕಂದ್ರೆ ಇಷ್ಟೊಂದು ಮೀನನ್ನ ನೋಡ್ಬೇಕಂದ್ರೆ ನಮಗೂ ವಾವ್ ಅಂತ ಅನಿಸುತ್ತೆ. ಹೋಗ್ತಾ ಹೋಗ್ತಾ ನಮಗೆ ಹೊಟ್ಟೆ ಹಸಿವು ಶುರು ಆಗಿಬಿಟ್ಟಿತ್ತು. ಆದ್ರೂ ಇನ್ನೂ ಮೀನು ಅಕ್ವೇರಿಯಂ ಮುಗಿತಾ ಇಲ್ವಲ್ಲ ಅನ್ನೋದೇ ಮನಸ್ಸಿಗೆ ಬಂದುಬಿಟ್ಟಿತ್ತು. ಸೊ ಸಂಜೆ ಆಗಿತ್ತು, ಬೆಳಗ್ಗೆಯಿಂದ ಸರಿಯಾಗಿ ಊಟ ಮಾಡಿಲ್ಲ ಅಂತ ಅನಿಸ್ತಾ ಇತ್ತು. ಸೊ ಫೈನಲಿ ಇದನ್ನೆಲ್ಲ ನೋಡಿಕೊಂಡು ನಾವು ಹೊರಗಡೆ ಬರೋಣ ಅನ್ನೋ ಅಷ್ಟರಲ್ಲಿ ದೊಡ್ಡ ದೊಡ್ಡ ಮೀನುಗಳ ಹಾವಳಿ. ಇಷ್ಟು ದೊಡ್ಡ ದೊಡ್ಡ ಮೀನನ್ನ ನಾವು ಬಿಟ್ಬಿಡೋಕ್ಕಾಗತ್ತಾ? ಅದನ್ನು ಕೂಡ ನೋಡಿಕೊಂಡು ಕ್ಯಾಪ್ಚರ್ ಮಾಡ್ಕೊಂಡು ಬಂದುಬಿಟ್ವಿ. ನನ್ನ ತಮ್ಮ ಸಾಲದು ಅಂತ ಅವ್ನ ಕೈನ ಇಟ್ಟು ಮೆಷರ್ಮೆಂಟ್ ಬೇರೆ ಮಾಡಿ ನೋಡ್ತಾನೆ ಎಷ್ಟು ಉದ್ದ ಇದೆ ಅಂತ. ಯೋಚನೆ ಮಾಡಿ ಎಷ್ಟು ದೊಡ್ಡದಾಗಿರ್ಬೋದು ಈ ಮೀನಂತ. ನನ್ನ ತಮ್ಮನೇ ನಮ್ಮ ಗ್ಯಾಂಗಲ್ಲಿ ತುಂಬ ಹೈಟ್ ಆಗಿರೋದು. ಸೊ ಅವನ ಕೈಗಿಂತ ಉದ್ದ ಇದಾವೆ ಅಂದರೆ ತುಂಬ ದೊಡ್ಡ ಮೀನುಗಳೇ ಸಾಕಿದ್ದಾರೆ ಇವರು. ನೋಡಿ ಹಾಂ ಮೊಸಳೆ ಥರ ಇದೆ ನೋಡಿ ಶಿವ. ಇದು ಏನು ಫಿಶ್ ನೋಡಿ, ದೊಡ್ಡ ಫಿಶ್ ನೋಡಿ, ದೊಡ್ಡ ಫಿಶ್. ಇಷ್ಟೆಲ್ಲದ್ರ ಮಧ್ಯೆ ನನ್ನ ಮಗನ ನಿದ್ದೆ ಬಂದುಬಿಟ್ಟಿತ್ತು. ಸೊ ಬೇಗ ಹೊರಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ನಾನು ಒಂದು ಚಂದ ಕ್ಲಿಪ್ ತೊಗೊಂಡೆ. ಇದು ನನ್ನ ಫೇವ್ರೇಟ್ ಆಗಿದೆ. ಜಾಸ್ತಿ ಟಯರ್ಡ್ ಆಗಿರೋದ್ರಿಂದ ಯಾರಿಗೂ ಫೋಟೋ ತೊಗೊಳ್ಳೋ ಮೂಡಿರಲಿಲ್ಲ. ಎಲ್ಲ ಅಕ್ವೇರಿಯಮಿಂದ ಆಚೆ ಬಂದಮೇಲೆ ನಾವು ಬೇಗ ಹುಡುಕ್ತಾ ಇದ್ದೆ ಒಂದು ಸ್ನ್ಯಾಕ್ಸ್ ಶಾಪ್. ಯಾಕಂದರೆ ತುಂಬ ಹೊಟ್ಟೆ ಹಸಿತಾಯಿತ್ತು. ಸ್ವಲ್ಪ ಸ್ನ್ಯಾಕ್ಸ್ ತಿಂದರೆ ಹಸಿವು ಕರೆ ಆಗ್ಬೋದು ಅಂದ್ಕೊಂಡ್ವಿ. ಎಲ್ಲ ಟಯರ್ಡ್ ಆಗಿ ಹೋಯ್ತಾ ಇದೀವಿ ಅಕ್ಕ. ನೋಡಿ ಅಮ್ಮ ಹತ್ರ ಇದ್ದಾಗ ಮಾತ್ರ ತೆಗಿಯಲ್ಲ ವಿಷಯ. ಬರೀ ಅವ್ರ ಹತ್ರ ಇದ್ದಾಗ ಮಾತ್ರ ತೆಗ್ಬಿಟ್ಟು ಇವ್ರಪ್ಪ ಏನು ನೋಡ್ಕೊಳ್ಳೋದೇ ಇಲ್ವಾ ಅನ್ನೋ ಥರ ಇದೆ. ವರ್ಕೌಟ್ ಮಾಡ್ಕೊಂಡಿದ್ದೀವಿ ನನ್ನ ಮೇಲೆ. ಸರಿ ಆಯ್ತು ಬಿಡು, ಹೋಗ್ಬೇಕಾರೆ ಹೇಳ್ತೀವಿ ಎಲ್ಲರೂ. ಫೈನಲಿ ನಮಗೊಂದು ಶಾಪ್ ಸಿಕ್ತು. ಅಲ್ಲಿ ಮೊಜಿಟೋ, ಸ್ಯಾಂಡ್ವಿಚ್, ಐಸ್ ಕ್ರೀಮ್ ಎಲ್ಲ ಆರ್ಡ್ರ್ ಮಾಡಿಕೊಂಡು ತಿಂದು ಮನೆ ಕಡೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ಯಾವುದು ಫೇವ್ರೇಟ್ ಅಂತ ಕೇಳಬೇಡಿ, ಯಾಕಂದರೆ ಯಾರಿಗೂ ಯಾವ ಮೂಡು ಇದ್ದಿಲ್ಲ. ಸೊ ಹೊಟ್ಟೆ ತುಂಬದೇ ಸಾಕಾಗಿತ್ತು. ಸೊ ಅಷ್ಟೊಂದು ತಿನ್ಕೊಂಡು ನಾವು ಹೊರಟ್ವಿ ಬೆಂಗಳೂರಿಗೆ. ಮುಂದೆ ಬಂದ್ಬಿಟ್ಟಿದೆ ಭೂಮಿ. ಲೈಟಿಂಗ್ ಹಾಕಿದ್ರೆ ಹೆಂಗೆ ಗೊತ್ತಾ? ಲೈಟ್ ಹಂಗೆ ಹಾಕಿಲ್ಲ ಬಾವ, ಫುಲ್ ಹಾಕಿಲ್ಲ. ಟಾಪಲ್ಲಿ ಮಾತ್ರ ಎಷ್ಟು ಚೆನ್ನ. ನಿಮ್ಮಪ್ಪ ಹೇಳ್ಕೊಡೋದು. ಇದೇ ಫಸ್ಟ್ ಟೈಮ್ ಬಾವ ಲಂಗೋಟ್ ಕಟ್ತಾ ಇದ್ ನೋಡ್ರಿ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಷ್ಟೊಂದು ಸಲ ಕಟ್ಟಿದ್ಯಾ? ಬಟ್ ಲಂಗೋಟ್ ಯಾರು ಹೆಂಗೆ ಕಟ್ತಾರ ನಂಗೆ ಗೊತ್ತಾಗಿರೋಲ್ಲ. ಏನೂ ಗೊತ್ತಿಲ್ಲ, ನಾನು ಹೆಂಗೆ ಕಟ್ತೀನಿ. ಏನು ಕಟ್ಟಿರಲ್ಲ ಏನಾಯ್ತು. ಸೊ ಫೈನಲಿ ನಮ್ಮ ಮೈಸೂರು ಟ್ರಿಪ್ ಮುಗೀತು. ಸೊ ಧನ್ಯವಾದಗಳು ಇಷ್ಟು ತನಕ ನನ್ನ ಕಳ್ಕೊಂಡಿದ್ದಕ್ಕೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.